ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವಾಚ್ ಟೈಮ್ ಮಾಡೋಕ್ಕಾಗ್ತಿರಲ್ಲ. ಅಂಥವರು ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ನಾನು ನಿಮಗೆ ವಾಚ್ ಟೈಮ್ನ ಬೇಗ ಮಾಡೋದಕ್ಕೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಯಾಕೆಂತಂದರೆ ಈ ಟಿಪ್ಸ್ಗಳನ್ನ ನಾನು ಖುದ್ದಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ಥರನೇ ಫಾಲೋ ಮಾಡಿದ್ದು. ಅದಾದಮೇಲೆ ನಮಗೆ ವಾಚ್ ಟೈಮ್ ಬೇಗ ಆಗಿದ್ದು. ಸೊ ಏನಾದರೂ ಒಂದು ಟಿಪ್ಸ್ ಹುಡುಕ್ತಾ ಇರಬೇಕು ಕಂಪ್ಲೀಟ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಬರ್ತಾ ಇರ್ತಾರೆ, ನುಗ್ತಾ ಇರ್ತಾರೆ, ಇನ್ನೊಬ್ಬರು ಎತ್ಕೊ ಹೋಯ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಯಾರ್ಯಾರಿಗೆಲ್ಲ ವಾಚ್ ಟೈಮ್ ಆಗಿಲ್ವೋ ಅವರು ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳು ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ಬೇಗ ಗ್ರೋ ಆಗುತ್ತೆ ವಾಚ್ ಟೈಮ್, ಆಯಿತಾ, ಬೇಗ ಬರುತ್ತೆ. ಸೊ ಅದೇನು ಟಿಪ್ಸ್ಗಳು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಗೈಸ್. ನೀವು ಲೈಕ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಈಗ ನೀವು ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಬೇಗ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಯೂಟ್ಯೂಬಲ್ಲಿ ವಾಚ್ ಟೈಮ್ ಅನ್ನೋದೇನಿದೆ ಇದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡಿಬಿಡ್ತಾರೆ, ಬಟ್ ವಾಚ್ ಟೈಮ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನೀವು ವಾಚ್ ಟೈಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಫಸ್ಟು ನೀವು ಜಸ್ಟು ಈ ಒಂದು ಟಿಪ್ಸ್ನ ಫಸ್ಟು ಫಾಲೋ ಮಾಡಿ. ನೋಡಿ, ನಾನು ನಿಮಗೆ ಫಸ್ಟು ಕೊಡುವಂಥ ಟಿಪ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಆದಷ್ಟು ಎವರ್ ಗ್ರೀನ್ ವೀಡಿಯೋಸ್ನ ಮಾಡಿ ಗೈಸ್. ನೋಡಿ, ಇಲ್ಲೇ ಇರೋದು ನಿಮಗೆ ವಾಚ್ ಟೈಮ್ ಬರೋದು. ಎವರ್ ಗ್ರೀನ್ ವೀಡಿಯೋಸ್ಗಳಂತಂದರೆ ನೋಡಿ, ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಆ್ಯಪನ್ನು ಉಪಯೋಗಿಸೋದಾಗ್ಬೋದು ಅಥವಾ ಇನ್ನೊಂದು ಮತ್ತೊಂದು ಲೈಕ್ ಔಟು ಅಂತ ಬಂತು ಅಂತಂದರೆ ತುಂಬ ಬರುತ್ತೆ. ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಟು ಅಪ್ಲೋಡ್ ಯೂಟ್ಯೂಬ್ ವೀಡಿಯೋಸ್, ಟು ಮೇಕ್ ಥಂಬ್ನೇಲ್ಸ್, ಈ ಥರದ ವೀಡಿಯೋಸ್ಗಳೆಲ್ಲ ಒಂಥರ ಏನಂತಾರೆ ಎವರ್ ಗ್ರೀನ್ ವೀಡಿಯೋಸ್ಗಳು. ಈಗ ನೀವು ನೋಡ್ಬೋದು, ನೀವು ನನ್ನ ಚಾನಲ್ ತೆಗೆದು ನೋಡ್ಬೋದು. ನಾನು ಕೆಲವೊಂದಷ್ಟು ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ, ಆಯಿತಾ. ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ, ಮತ್ತು ನೆಟ್ಫ್ಲಿಕ್ಸಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಹೇಗೆ, ಇದೆಲ್ಲ ಎವರ್ ಗ್ರೀನ್ ವೀಡಿಯೋಸ್ ಅಂತಂದರೆ ಲೈಫ್ ಟೈಮ್ ಇದು ಯೂಟ್ಯೂಬಲ್ಲಿ ಸರ್ಚ್ ಆಗ್ತಾ ಇರುತ್ತೆ. ಯಾರಾದರೂ ಒಬ್ಬರು ಸರ್ಚ್ ಮಾಡೇ ಮಾಡ್ತಾರೆ, ಅದು ಖಂಡಿತವಾಗ್ಲೂ ವೀಡಿಯೋ ಕ್ಲಿಕ್ ಆಗೇ ಆಗುತ್ತೆ. ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಇಲ್ಲಿ ನೀವು ಅವಮಾನ ಮಾಡ್ಕೋಬಾರ್ದು, ಆಯಿತಾ. ಸೊ ನಾನು ರೀಸೆಂಟ್ ವೀಡಿಯೋ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ನೋಡಿ, ನಾನು ಯಾವುದು ವೀಡಿಯೋ ಹಾಕಿದ್ದೀನಿ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋದು ಹೆಂಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅದನ್ನು ಯಾರೂ ಕೂಡ ಹಾಕಿದ ತಕ್ಷಣ ಅದನ್ನು ನೋಡಲ್ಲ. ಯಾಕೆಂತಂದರೆ ಯಾರಿಗೂ ಅದು ಅವಶ್ಯಕತೆ ಇಲ್ಲ, ಆಯಿತಾ. ಅಟ್ ಪ್ರೆಸೆಂಟ್ ಇವತ್ತಿಗೆ ಅವಶ್ಯಕತೆ ಇಲ್ಲ. ಬಟ್ ಅದನ್ನು ನೀವು ಒಂದು 2-3 ತಿಂಗಳು, 4 ತಿಂಗಳು, 5 ತಿಂಗಳು ಬಿಟ್ಟು ನೋಡಿ, ನನ್ನ ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಅದೇ ಹೋಗಿರುತ್ತೆ, ಆಯಿತಾ. ಯಾಕೆಂತಂದರೆ ಅದು ಲೈಫ್ ಟೈಮ್ ಸರ್ಚ್ ಮಾಡ್ತಾನೆ ಇರ್ತಾರೆ. ಓಕೆ, ಸೊ ಈ ಥರ ವೀಡಿಯೋಸ್ಗಳನ್ನ ನೀವು ಜಸ್ಟು ಫೋಕಸ್ ಮಾಡಬೇಕು. ಇಲ್ಲೇನಾಗುತ್ತೆ ಅಂತಂದರೆ ತುಂಬ ನಿಮಗೆ ತಲೆ ಒಳಗಡೆ ಬಂದು ಕೂತ್ಕೊಬಿಟ್ಟಿರುತ್ತೆ, ಅಯ್ಯೋ ನಾನು ವೀಡಿಯೋ ಹಾಕಿದ ತಕ್ಷಣ ಅದು ನನಗೆ 1 ಲ್ಯಾಕ್ ಕೊಡಬೇಕು, 1 ಮಿಲಿಯನ್ ನೋಡಬೇಕು, ಆವಾಗ ಮಾತ್ರ ನನಗೆ ಸಮಾಧಾನ. ಆ ಥರ 10-20 ವ್ಯೂಸ್ ಕಂಡ್ರೆ ನನಗಾಗಲ್ಲ, ನನಗೊಂಥರ ಅನಿಸುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ, ಇಷ್ಟು ಕಷ್ಟಪಡ್ತೀನಿ, ನನಗೇನು ಬೆಲೆ ಸಿಗ್ತಾಯಿಲ್ಲ ಅಂತ ನೀವು ಅವಮಾನ ಮಾಡ್ಕೊಳ್ತೀರಾ ಅಂತಂದರೆ ನೀವು ಬೆಳೆಯೋಕ್ಕಾಗಲ್ಲ. ನೋಡಿ, ನಾನು ಇವತ್ತು 4 ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ನನಗೂ ಗೊತ್ತೈತೆ ಯಾವ ಥರ ವೀಡಿಯೋ ಮಾಡಿದ್ರೆ ಹೆಂಗೆ ಹೋಯ್ತವೆ ಅಂತ. ಬಟ್ ಹಂಗನ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ, ಆಯಿತಾ. ಶಿಸ್ತುಬದ್ಧಾಗಿ ನಮಗೆಷ್ಟು ನಮ್ಮ ಲಿಮಿಟ್ಸಲ್ಲಿ ಯಾರ ಬಗ್ಗೆನೂ ಮಾತಾಡದೆ, ಯಾರ ಬಗ್ಗೆನೂ ಹೆಸರು ಎತ್ಕೊಳ್ಳದೆ, ಸೊ ನಮ್ಮ ಲಿಮಿಟ್ಸಲ್ಲಿ ನಾವು ನೋಡ್ಕೊಂಡು ಮುನ್ನುಗ್ತಾ ಇರ್ತೀವಿ. ಈಗ ನಾನು 4 ಲಕ್ಷ ಇದ್ದ ತಕ್ಷಣ ನಾನು ಯಾರ್ದಾರು ಹೆಸರು ತಗೋ ಬೈದ್ಬಿಟ್ರೆ ನೀವು ನೋಡ್ಬಿಟ್ಟು ಎಲ್ರಿಗೂ ಶೇರ್ ಮಾಡಲ್ವ, ನೀವು ಬರಲ್ವ ವ್ಯೂಸು ನನಗೆ ಬಂದೇ ಬರ್ತದೆ. ಹಂಗನ್ಬಿಟ್ಟು ನಾವು ಆ ರೂಟ್ಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಯಾಕೆಂದ್ರೆ ಅದು ನಮ್ಗೆ ಬೇಕಾಗೇ ಇಲ್ಲ. ಸೊ ನಾನು ಬೇರೆಯವ್ರ ಬಗ್ಗೆ ಬೈಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಅದಕ್ಕೆ ನಾವು ಹೋಗೋದು ಇಲ್ಲ. ಆ್ಯಂಡ್ ಈ ಥರ ಕಂಟೆಂಟ್ಸ್ಗಳು ಇದ್ರ ಕಡೆ ಫೋಕಸ್ ಮಾಡ್ತೀವಿ. ನಾನು ವ್ಯೂಸ್ ಕಮ್ಮಿ ಬಂದರೂ ಪರವಾಗಿಲ್ಲ, ನನಗೆ ಗೊತ್ತದು ಬರಲ್ಲ ಅಂತ. ಆದರೂ ಕೂಡ 400-500 ಜನ ನೋಡಿದ್ದಾರೆ ವೀಡಿಯೋ. ಯಾಕೆ ನೋಡಿದ್ದಾರೆ? ನಾನು ಇಷ್ಟಪಡೋರು ಲಕ್ಕಿ ಬ್ರೋ ಏನೋ ಹಾಕಿದ್ದಾರೆ ನೋಡೋಣ ಬಿಡು ಅಂತಂದ್ಬಿಟ್ಟು ನೋಡಿರ್ತಾರೆ, ಲೈಕು ಕೂಡ ಮಾಡಿದ್ದಾರೆ ಅಲ್ವಾ. ಸೊ ಆ ಥರ ಎಲ್ಲ ಇರುತ್ತೆ, ಆಯಿತಾ. ಸೊ ನೀವಿಲ್ಲಿ ಏನು ಮಾಡಬೇಕು, ನೀವಿಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟಪಡಬೇಕು, ಆಯಿತಾ. ಕಷ್ಟಪಟ್ಟರೆ ಬೆಲೆ ಸಿಗೋದು. ಇವತ್ತು ಕಷ್ಟಪಡಿ, ನಾಳೆ ಇನ್ನೊಂದು ದಿನ ಬೆಲೆ ಸಿಗುತ್ತೆ ನಿಮಗೆ, ಆಯಿತಾ. ಇದನ್ನು ಫಸ್ಟು ಫೋಕಸ್ ಮಾಡಿ, ಎವರ್ ಗ್ರೀನ್ ಕಂಟೆಂಟ್ ವಿಡಿಯೋ ಮಾಡಿ. ಇದು ಮಾಡೋದಕ್ಕೆ ನಿಮಗೆ ಮನಸ್ಸಾಗಲ್ಲ. ನಾನು ಯಾಕೆ ಮನಸ್ಸಾಗಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ ವ್ಯೂಸ್ ಬರಲ್ಲ ಅಂದ ತಕ್ಷಣ ನಿಮ್ಮ ಮನಸ್ಸಾಗಲ್ಲ, ನಿಮ್ಮ ಮೂಡ್ ಬರೋಲ್ಲ ವೀಡಿಯೋ ಮಾಡೋಕ್ಕೆ. ಬಿಟ್ಟಾಕಿ 1000 ತಿಂಗಳು ಅವ್ರು ಇವ್ರು ಹಂಗೆ ಅನ್ಕೋತಾರೆ. ನನ್ನ ಚಾನಲ್ ನೋಡಿದ್ರೆ ಇದೇನು ಇಷ್ಟು ಕಮ್ಮಿ ವ್ಯೂಸ್ ಬಂದಿದೆ, ಯಾಕೆ ಇವ್ನು ಬರಲ್ವ ವ್ಯೂಸು, ಇಷ್ಟು ಸಬ್ಸ್ಕ್ರೈಬರ್ಸ್, ಅವೆಲ್ಲ ಬಿಟ್ಟಾಕಿ. ಅವ್ನು ಮಾತಾಡ್ಕೊತಾ ಇರಲಿ, ಆಯಿತಾ. ನೀವು ನುಗ್ತಾರಿ, ನೀವೇನು ಮಾಡ್ಬೇಕು ನೀವು ಮಾಡ್ತಾರಿ. ಅದಕ್ಕೋಸ್ಕರ ಎವರ್ ಗ್ರೀನ್ ವೀಡಿಯೋಸ್ಗಳು ಮಾಡಿ ವಾಚ್ ಟೈಮ್ ಬೇಕು ಅಂತಂದರೆ, ಆಯಿತಾ. ಇದು ಫಸ್ಟ್ ಟಿಪ್ ನಾನು ನಿಮಗೆ ಕೊಡುವಂಥದ್ದು. ನೆಕ್ಸ್ಟು ನೋಡಿ, ಪ್ಲೇ ಲಿಸ್ಟನ್ನು ನೀವು ಕ್ರಿಯೇಟ್ ಮಾಡಬೇಕು ಯೂಟ್ಯೂಬಲ್ಲಿ.
ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳು ಮಾಡ್ತಿರಲ್ವ ಗೈಸ್, ಆ ವೀಡಿಯೋಸ್ಗಳಿಗೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ. ನೋಡಿ, ಈಗ ನೀವು ನನ್ನ ಚಾನಲ್ ತೆಗೆದ್ರೆ ಯೂಟ್ಯೂಬ್ ಟಿಪ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಆಯಿತಾ. ಅದೇ ಥರ ಕನ್ನಡ ಟೆಕ್ನಾಲಜಿ ವೀಡಿಯೋಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಅದೇ ಥರ ಐಫೋನ್ ಟಿಪ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಈ ಥರ ಪ್ಲೇ ಲಿಸ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪ್ಲೇ ಲಿಸ್ಟ್ನ ಓಪನ್ ಮಾಡಿದ್ರೆ ಆಟೋಮೆಟಿಕಲಿ ಒಂದು ವೀಡಿಯೋ ಪ್ಲೇ ಮಾಡಿದ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ವೀಡಿಯೋ ಪ್ಲೇ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಚಾನಲ್ನ ನಿಮ್ಮ ನೋಡಿ ನಿಮ್ಮ ಒಳ್ಳೆ ಕಂಟೆಂಟ್ಗಳು ಇಷ್ಟಪಟ್ಟು ನೋಡೋರಿಗೆ ಅದು ಎಲ್ಪು ಕೂಡ ಆಗುತ್ತೆ. ನೀವು ಪ್ಲೇ ಲಿಸ್ಟ್ ಮಾಡೋದ್ರಿಂದ ಯೂಟ್ಯೂಬ್ ಟಿಪ್ಸ್ನೆಲ್ಲ ಒಂದೇ ಸಲ ವೀಡಿಯೋ ನೋಡ್ಕೊಂಡು ಹೋಗ್ಬೋದು. ಮತ್ತು ಇದರ ಜೊತೆಗೆ ನಿಮ್ಮ ಒಂದು ವಾಚ್ ಟೈಮು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ, ಆಯಿತಾ. ಸೊ ಇಲ್ಲ ಅಂತಂದರೆ ಆಡಿಯನ್ಸ್ಗಳು ಹುಡುಕಾಡಬೇಕಾಗುತ್ತೆ. ಈ ನೀವು ಯೂಟ್ಯೂಬ್ ಟಿಪ್ಸೇ ಎಲ್ಲೋ ಒಂದು ಹಾಕಿ, ಕನ್ನಡ ಟೆಕ್ನಾಲಜಿ ಇನ್ನೊಂದೆಲ್ಲೋ ಹಾಕಿ, ಐಫೋನ್ ಎಲ್ಲೋ ಹಾಕಿ, ನೀವೆಲ್ಲೋ ಹಾಕಿದರೆ ಅವರೆಲ್ಲ ತಡಕಿ ಪಡಕಿ ಎಲ್ಲ ಹುಡ್ಕೊಳ್ಳೋಷ್ಟು ಕಷ್ಟ ಆಗುತ್ತೆ. ನೀವು ಈ ಥರ ಅನುಕೂಲ ಮಾಡಿಕೊಟ್ರೆ ಆಡಿಯನ್ಸ್ಗಳು ಖಂಡಿತವಾಗ್ಲೂ ನೋಡ್ತಾರೆ. ನಿಮ್ಮನ್ನು ಇಷ್ಟಪಡ್ತಾವ್ರು, ನೀವು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂತಂದರೆ 100% ನಿಮ್ಮ ಚಾನಲ್ನೇ ಬಂದು ನೋಡೋದವರು, ಆಯಿತಾ. ಸೊ ಇದು ಬರಬೇಕು ಅಂತಂದರೆ ಈ ಥರನೂ ಕೂಡ ನೀವು ವಾಚ್ ಟೈಮ್ ಮಾಡ್ಬೋದು. ಅದಕ್ಕೆ ನೀವು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಬಿಡಿ ಯೂಟ್ಯೂಬಲ್ಲಿ, ಆಯಿತಾ. ಇದು ನಾನು ನಿಮಗೆ ಸೆಕೆಂಡ್ ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ. ನೆಕ್ಸ್ಟು ನಾನು ನಿಮಗೆ ಮೂರನೇ ಟಿಪ್ ಕೊಡ್ತಾ ಇರುವಂಥದ್ದು ಯೂಟ್ಯೂಬ್ ಲೈವ್. ನೋಡಿ, ಸೊ ಯೂಟ್ಯೂಬ್ ಲೈವನ್ನ ನೀವು ಆದಷ್ಟು ಮಾಡಬೇಕು ಯೂಟ್ಯೂಬಲ್ಲಿ. ಯೂಟ್ಯೂಬ್ ಲೈವಿಂದ ನಿಮಗೆ ವಾಚ್ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ. ಸೊ ಈಗ ನೋಡಿ, ನೀವು 1 ಅವರ್ ಲೈವ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಯಿತಾ. 1 ಅವರ್ ಲೈವ್ ಯೂಟ್ಯೂಬ್ ಲೈವ್, ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ ಗೈಸ್, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 1 ಅವರ್ ಲೈವಲ್ಲಿ ಒಂದು 20 ಜನ ಇದ್ರೆ ಅನ್ಕೊಳ್ಳಿ, ಆಯಿತಾ. 20 ಮೆಂಬರ್ಸ್ ಇದ್ದರು, 20 ಜನನು 20 ಅವರು ನೋಡಿದ್ರು ಅಂದರೆ 1 ಅವರು ಪ್ರತಿಯೊಬ್ಬರು ಕೂಡ ನೋಡಿದ್ರು ಅಂತಂದರೆ ಅಲ್ಲಿಗೆ ನಿಮ್ಗೆ ಎಷ್ಟು ಬಂತು ಅವರ್ಸು? 20 ಅವರ್ಸ್ ಬಂತು. ಕಂಪ್ಲೀಟ್ ಆಯ್ತಲ್ಲ 20 ಅವರ್ ನೀವು ವೀಡಿಯೋದಲ್ಲಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೀವು ಲೈವ್ ಮಾಡಬೇಕು, ಕುತ್ಕೋಬೇಕು ಲೈವಲ್ಲಿ, ಆಯಿತಾ. ಇದ್ದಾರೋ ಇಲ್ವೋ, 10 ಜನ ಇರಲಿ, 5 ಜನ ಇರಲಿ, 9 ಜನ ಇರಲಿ, ಒಬ್ಬ ಇರಲಿ, ಕುತ್ಕೋಬೇಕು ಲೈವಲ್ಲಿ ಮಾತಾಡಬೇಕು. ಅದೆಲ್ಲ ಎಫರ್ಟ್ಸ್ ಹಾಕ್ಬೇಕು, ಆಯಿತಾ. ನೀವು ಎಫರ್ಟ್ಸ್ ಹಾಕ್ತಾನೆ ನನಗೆ ಅಲ್ಲೋಗ್ಬಿಟ್ಟು ಇದಾಗ್ತೀನಿ, ಲಿಂಕ್ ಹಾಕ್ತೀನಿ, ಪೇಸ್ಟ್ ಮಾಡ್ತೀನಿ, ಅದರಿಂದ ವಾಚ್ ಟೈಮ್ ಬರುತ್ತೆ, ಅವತ್ತರಿಂದನೂ ಸಮಸ್ಯೆ ಆಯ್ತವೆ, ಆಯಿತಾ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಯೂಟ್ಯೂಬಲ್ಲಿ ಲೈವ್ ಮಾಡಿ ಕುತ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಯಾರೂ ಇಲ್ಲದ್ರೂ ಕೂಡ ಲೈವಲ್ಲಿ ಕುತ್ಕೊಂಡು ಮಾತಾಡಿದ್ದೀನಿ ಗೈಸ್, ಆಯಿತಾ. ಅದೇನು ಅವಮಾನ ಅಂತಲ್ಲ, ಮಾಡಬೇಕದನ್ನ, ಅದು ನಿಮ್ಮ ಕರ್ತವ್ಯ. ನೀವು ಯಾರಿಗೂ ಗೊತ್ತಿಲ್ಲ ಜನಗಳಿಗೆ ಅಲ್ವಾ. ಸೊ ನಾವು ಚಾನಲ್ ಮಾಡಿದಾಗ ಯಾರಿಗೂ ಗೊತ್ತಿರಲ್ಲ, ನಿಧಾನಕ್ಕೆ ನಾವೆಲ್ರಿಗೂ ತಲುಪ್ತಾ ಹೋಗಬೇಕು, ಆಯಿತಾ. ಅದಕ್ಕೋಸ್ಕರ ಅದೆಲ್ಲ ಟೈಮ್ ತಗೊಳುತ್ತೆ. ಬಟ್ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯೂಟ್ಯೂಬಲ್ಲಿ ಲೈವ್ ಮಾಡಿ, ಮಾತಾಡಿ, ನಿಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನ ಕೇರ್ ಮಾಡಿ, ಆಯಿತಾ. ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಬಿಟ್ಬಿಟ್ಟು ಇನ್ಯಾರನ್ನೂ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಇನ್ಯಾರೂ ನಿಮ್ಗೆ ಏನೂ ಮಾಡೋಕ್ಕೆ ಬರಲ್ಲ. ಇಲ್ಲಿ ಉಳಿಸೋದು ನಿಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ, ಆಯಿತಾ. ಸೊ ಹಾಗಾಗಿ ಜಸ್ಟ್ ಅವ್ರನ್ನ ಕೇರ್ ಮಾಡಿ, ಅವ್ರನ್ನ ಪ್ರೀತಿಸಿ, ಆಟೋಮೆಟಿಕಲಿ ಎಲ್ಲ ಸಿಗುತ್ತೆ ನಿಮಗೆ, ಆಯಿತಾ. ವಾಚ್ ಟೈಮ್ ಲೈವಿಂದ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಲೈವನ್ನು ಮಾಡಿ ಗೈಸ್, ಓಕೆ. ಸೊ ಇನ್ನು ನೆಕ್ಸ್ಟ್ ಒನ್ ನೋಡಿ, ಯೂಟ್ಯೂಬಲ್ಲಿ ನೀವು ಆದಷ್ಟು ಲಾಂಗ್ ವಿಡಿಯೋ ಮಾಡಬೇಕು, ಆಯಿತಾ. ಯೂಟ್ಯೂಬಲ್ಲಿ ನೀವು ನಾನು ಹೇಳೋದು ಒಂದೊಂದು ಸ್ವಲ್ಪ ಒಂಥರ ಹೆಂಗೆ ಹೇಳ್ತೀನಿ ಅಂತಂದರೆ, ಒಂದೊಂದು ಎಕ್ಸಾಂಪಲ್ಸ್ಗಳು ಕೊಟ್ಟು ಹೇಳ್ತೀನಿ. ಸ್ವಲ್ಪ ಎಳ್ದಂಗೆ ಅನ್ನಿಸ್ಬೋದು ಅಥವಾ ಏನೋ ಒಂಥರ ಅನ್ನಿಸ್ಬೋದು, ಬಟ್ ನಾನು ಮಾತಾಡೋದು ಹೆಂಗೆ ಗೈಸ್, ನಿಮ್ಗೆ ಅದು ನೀಟಾಗಿ ಅರ್ಥ ಆಗಲಿ ಅಂತಲೇ ನಾನು ಹಂಗೆ ಮಾತಾಡೋದು. ಆ್ಯಂಡ್ ನಾನು ನಾರ್ಮಲಾಗಿ ಹಂಗೆ ಮಾತಾಡೋದು ನಾನು. ಸೊ ಹಾಗಾಗಿ ನಾನು ಜಸ್ಟ್ ಹೆಂಗಿರ್ತೀನಿ ಹಂಗೆ ಮಾತಾಡ್ತಾ ಇರ್ತೀನಿ ಅಷ್ಟೇ. ಸೊ ನೋಡಿ, ಲಾಂಗ್ ವಿಡಿಯೋ ನೀವು ಹಾಕ್ದಂಗೆ ನಿಮಗೆ ವಾಚ್ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆದಷ್ಟು ಮಿನಿಮಮ್ 1 ಮಿನಿಟ್ ಒಂದು ವೀಡಿಯೋಸ್ಗಳನ್ನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಕಮ್ಮಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಇರಲಿ, ಮಿನಿಟ್ಸ್ಗಳು ಜಾಸ್ತಿ ಇರಲಿ. ಸೊ ಆದಷ್ಟು ನಿಮಗೆ ರೆಗ್ಯುಲರಾಗಿ ಒಂದು 5 to 6 ಮಿನಿಟ್ಸ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತಂದರೆ ಪ್ರತಿದಿನ, ಸೊ ನಿಮಗೆ ಒಳ್ಳೆ ವಾಚ್ ಟೈಮ್ ಬರುತ್ತೆ. ಹಂಗನ್ಬಿಟ್ಟು ಸುಮ್ಮನೆ ತಗೊಂಡೋಗಿ 8 ನಿಮಿಷ ಮಾಡುವ, ಪ್ರತಿ ವೀಡಿಯೋನು 8 ನಿಮಿಷ ಮಾಡುವ, ತಳ್ಳುಮ ಆ್ಯಡ್ಸ್ಗಳು ಜಾಸ್ತಿ ಬರ್ತವೆ ಅಂತಂದ್ರೆ ಹಂಗಾಗಲ್ಲ ಅದು, ಆಯಿತಾ. ನೀವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡಬೇಕು, ಆಯಿತಾ. ಇಷ್ಟು ಮಿನಿಟ್ ಅಂತಂದ್ರೆ ಅಷ್ಟೇ, ಆ ಕಂಟೆಂಟ್ ಏನು ಬೇಸಿಸ್ ನೀವು ಇದು ಮಾಡುತ್ತೆ ಕೇಳುತ್ತೆ ಅಷ್ಟೇ ಕೊಡಬೇಕು ನೀವು, ಆಯಿತಾ. ಸೊ ನಿಮಗೆ ಆ ಥರ 8 ಮಿನಿಟ್ನೇ ನೀವು ಹೋಗಿ ಟಚ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಥರ ಕಂಟೆಂಟ್ಗಳಿರ್ತವೆ, ಹೌ ಟು ಕ್ರಿಯೇಟ್ ಅದು ಇದು ಆ ಥರದ್ದು ಕಂಟೆಂಟ್ಸ್ಗಳನ್ನ ಫೋಕಸ್ ಮಾಡಿ. ಆವಾಗ ಮುಟ್ಲೇಬೋದು, 8 ನಿಮಿಷ ಹೆಂಗೆ ಹೋದರೂ ಮುಟ್ಟುತ್ತೆ, ಆಯಿತಾ. ಸೊ ಸಣ್ಣ ಪುಟ್ಟದಕ್ಕೆಲ್ಲ 8 ನಿಮಿಷ ಮುಟ್ಟೋಕ್ಕಾಗಲ್ಲ, ಆಯಿತಾ. ಸೊ ನಾನು ಯಾಕೆ 8 ನಿಮಿಷದ ಬಗ್ಗೆ ಮಾತಾಡ್ತವನಿ ಅಂತಂದರೆ, 8 ನಿಮಿಷಕ್ಕೆ ನೀವು ಏನಾದ್ರು ವೀಡಿಯೋ ಮಾಡ್ತು ಅಂತಂದರೆ ಅಲ್ಲಿ ನೀವು ಒಂದು ಸ್ವಲ್ಪ ಆ್ಯಡ್ಸ್ಗಳನ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಅದಕ್ಕೋಸ್ಕರ 8 ನಿಮಿಷದ ಹೇಳ್ತಾವನು ಕಥೆಯ, ಆಯಿತಾ. ಸೊ ಇಲ್ಲಿ ನೀವು ಆದಷ್ಟು 5 to 6 ಮಿನಿಟ್ಸ್ ಫೋಕಸ್ ಮಾಡಿ. ನಿಮ್ಮ ಒಂದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಯಿತು ಅಂತಂದರೆ ಅವಾಗ ಒಳ್ಳೆ ವಾಚ್ ಟೈಮ್ ನಿಮಗೆ ಗ್ರ್ಯಾಬ್ ಆಗಿಬಿಡುತ್ತೆ, ಸಿಕ್ಬಿಡುತ್ತೆ ಚೆನ್ನಾಗಿ,
ಆಯಿತಾ. ಸೊ ಇದನ್ನು ಫೋಕಸ್ ಮಾಡಿ ಗೈಸ್, ಆಯಿತಾ. ಇದು ಬೆಟರ್. ಪ್ರತಿ ವೀಡಿಯೋಸ್ಗಳು ಆದಷ್ಟು 5 to 6 ಮಿನಿಟ್ಸ್ ಮಾಡಿ. 5 to 6 ಮಿನಿಟ್ಸ್ ಮಾಡಿ ಅಂತಂತಿದ್ದೀನಿ ಅಂದರೆ ಆ ಥರ ಕಂಟೆಂಟ್ನ ಫೋಕಸ್ ಮಾಡಿ, ಆ ಥರ ಕಂಟೆಂಟ್ನ ಮಾಡಿ, ಆಯಿತಾ. ಸೊ ಇದೊಂದು ಫೋಕಸ್ ಮಾಡಿ. ಓಕೆ, ಸೊ 4 ಟಿಪ್ಸ್ ಹೇಳಿದ್ದೀನಿ, ಆಯಿತಾ. ಈ 4 ಟಿಪ್ಸ್ನ ನೀವು ಜಸ್ಟ್ ಫೋಕಸ್ ಮಾಡ್ತು ಅಂತಂದರೆ ನಿಮ್ಗೆ ಇನ್ನು ಯಾವುದು ಏನೂ ನೆಸೆಸಿಟಿ ಇಲ್ಲ. ಕಾಸು ಕೊಟ್ಬಿಟ್ಟು ಮಾಡ್ಕೊತೀನಿ ಬ್ರೋ, ಕಾಸು ಕೊಟ್ಟರೆ ಅದು ಯಾರೋ ಮಾಡಿಕೊಟ್ಟಾರಂತೆ, ಅದೆಲ್ಲೋ ಹಾಕಿದ್ರೆ ಲಿಂಕ್ ಹಾಕಿದ್ರೆ ಅದೇನೋ ಆದದಂತೆ. ಗೈಸ್, ಅವೆಲ್ಲ ದೊಡ್ಡ ಸಮಸ್ಯೆಗಳಾಗುತ್ತೆ. ಆ್ಯಂಡ್ ಈ ನಡುವೆ ತುಂಬ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ ಯೂಟ್ಯೂಬಲ್ಲಿ, ಆಯಿತಾ. ಪ್ರತಿಯೊಂದು ದುಡ್ಡು. ನಿಮ್ಮ ಸಬ್ಸ್ಕ್ರೈಬರ್ಸ್ ಬೇಕಾ ದುಡ್ಡು ಕೊಡಿ, ವಾಚ್ ಟೈಮ್ ಬೇಕಾ ದುಡ್ಡು ಕೊಡಿ, ಎಲ್ಲದಕ್ಕೂ ದುಡ್ಡು ಆನ್ಲೈನಲ್ಲಿ, ಆಯಿತಾ. ಸೊ ಈ ಥರ ಸಮಸ್ಯೆಗಳಿಗೆ ಸಿಗಾಕೊಂಡು ಎಷ್ಟೊಂದು ಜನ ದುಡ್ಡನ್ನು ಕೂಡ ಕಳ್ಕೊಬಿಡ್ತಾರೆ, ಎಷ್ಟೊಂದು ಜನ ದುಡ್ಡು ಇಸ್ಕೊತಾರೆ, ಆಮೇಲೆ ನಿಮ್ಗೆ ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ಏನು ತಂದುಕೊಡಲ್ಲ. ಈ ಥರದವೆಲ್ಲ ಸಮಸ್ಯೆ ಆಯ್ತವೆ. ಹಾಗಾಗಿ ಸೇಫಾಗಿರಿ, ಆಯಿತಾ. ಸೊ ಇದು ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ನೀವು ಮಾಡಬೇಕು ಅಂತಂದರೆ ಓನಾಗಿ ಮಾಡಿ. ಇದಕ್ಕೆ ಯಾವುದೇ ಥರ ದುಡ್ಡನ್ನು ಕೊಟ್ಟು ಯಾವುದೋ ವೆಬ್ಸೈಟು ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸೇಫಾಗಿರಿ. ನೀವೆಷ್ಟು ಸೇಫಾಗಿರ್ತೀರ ಅಷ್ಟು ನಿಮಗೆ ಒಳ್ಳೆಯದು ಗೈಸ್, ಆಯಿತಾ. ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಸ್ಟ್ ಇದನ್ನು ಫೋಕಸ್ ಮಾಡಿ. ಡೇ ಬೈ ಡೇ ಯೂಟ್ಯೂಬಲ್ಲಿ ವಾಚ್ ಟೈಮ್ ಬರುತ್ತೆ ಗೈಸ್, ಆದಷ್ಟು ಬೇಗ, ಆಯಿತಾ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಎವರ್ಗ್ರೀನ್ ವಿಡಿಯೋ ಅದನ್ನು ಮಾತ್ರ ಬಿಡಬೇಡಿ. ಅದೇ ನಿಮ್ಮ ಚಾನಲ್ನ ಕೈ ಹಿಡಿಯೋದು. ನಾನು ಹೇಳ್ತಿದ್ದೀನಿ ಕೇಳಿ, ಅದೇ ನಿಮ್ಮ ಚಾನಲ್ ಕೈ ಹಿಡಿಯೋದು. ಬಿಡಿ, ಪರರ ಚಿಂತೆ ಬಿಡಿ, ಆಯಿತಾ. ನನಗೆ ವ್ಯೂಸ್ ಬರಲ್ಲ ಬ್ರೋ ಏನಾರು ಅನ್ಕೊಬಿಡ್ತಾರೆ, ಸಬ್ಸ್ಕ್ರೈಬರ್ಸ್ ಅಷ್ಟು ಇರುತ್ತೆ, ವ್ಯೂಸ್ ಬಂದಿಲ್ಲ ಅಂದರೆ ಏನಾರು ಅನ್ಕೊಬಿಡ್ತಾರೆ, ಅಯ್ಯೋ ಆ ಥರದ್ದು ಕಂಟೆಂಟ್ ಮಾಡೋಕ್ಕೆ ನಂಗೆ ನಾಚಿಕೆ ಆಯ್ತದೆ. ಹಂಗೆ ಅಂದ್ಕೊಂಡವ್ರು ಯಾರೂ ಬೆಳೆಯಲ್ಲ ಯೂಟ್ಯೂಬಲ್ಲಿ, ಆಯಿತಾ. ಸೊ ಹಾಗಾಗಿ ಎವರ್ಗ್ರೀನ್ ವೀಡಿಯೋಸ್ನ ಯಾವತ್ತೂ ಕೂಡ ಬಿಡಬೇಡಿ. ನೀವು ಎಷ್ಟೇ ಬೆಳೆದರೂ ಕೂಡ ನಂಬರ್ 1 ಪಟ್ಟಿ ಕಾಲು ಇಡ್ತಿರಲ್ಲ, ಆ ಪಟ್ಟಿ ನೆನಪಿರ್ಬೇಕು ನಿಮಗೆ. ಒದ್ದಾಡಿದ್ದು ಝೋನ್ ನೆನಪಿರಬೇಕು. ಮ್ಯಾಕ್ ಹತ್ಬಿಟ್ಟೆ ನಾನು ಬೇರೆ ಮಾಡ್ಕೊ ಕೂತ್ಕೊತೀನಿ, ಹಂಗಾಗೋದಿಲ್ಲ ಅದು ಯೂಟ್ಯೂಬಲ್ಲಿ. ಸೊ ಇದಿಷ್ಟು ಕತೆ ಗೈಸ್, ಆಯಿತಾ. ಇದಿಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಎಲ್ಲನೂ ಕೂಡ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತನಕ ಲವ್ ಯು ಆಲ್.